ರತಿ ವಿಲಾಸಕ್ಕೆ ಹೋಗಿ ಮನ್ಮಥನಿಗೆ ದೇವೇಂದ್ರ ಸಾರ್ವಭೌಮನು ಕರೆಯುನೆಂದು ಅತಿ ಜಾಗ್ರತೆಯಿಂದ ಕರೆತರುವಂತನಾಗು ಸಾರಥಿ. ಮನ್ಮಥ ನನಗೆ ಬಯಲಾಟದಲ್ಲಿ ವಿದ್ಯೆ ಕಲಿಸಿಕೊಟ್ಟಂತ ಪಂಪ ತಾತನವರಿಗೂ ಅವರ ಮಗನಾದ ಸಿದ್ದಲಿಂಗ ತಾತನವರಿಗೂ ಮಾಡೋಣ ನನ್ನ ಕೋಟಿ ಕೋಟಿ ನಮಸ್ಕಾರ. ಎಲೇ ಚಾರ ಏಳುವನೇ ಕೇಳು ಮತ್ತೊಂದು ವಿಚಾರ. ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೂ ಮಾಡೋಣ ನನ್ನ ಕೋಟಿ ಕೋಟಿ ನಮಸ್ಕಾರ. ಏಳುವನೇ ಕೇಳು ಇನ್ನೊಂದು ವಿಚಾರ. ಅದೇನು ದೇವ? ನಮ್ಮೂರಿನ ದೇವಾನು ದೇವತೆಗಳಿಗೆ ಮಾಡೋಣ ನನ್ನ ಕೋಟಿ ಕೋಟಿ ನಮಸ್ಕಾರ. ಹೌದವ ದೇವ. ವಿಚಾರ ದೇವ ಏಳುವನೇ ಕೇಳು ಇನ್ನೊಂದು ವಿಚಾರ. ಅದೇನು ದೇವ? ಈ ನಮ್ಮಯ್ಯ ಸಂಗೀತ ಭಾವದಕ್ಕೆ ಮಾಡೋನು ನನ್ನಯ ಕೋಟಿ ಕೋಟಿ ನಮಸ್ಕಾರ. ಹೇಳೇ ಚಾರ ದೇವ ಏಳುವನೇ ಕೇಳು ಎನ್ನಯ್ಯ ವಿಚಾರ. ಅದೇನು ದೇವ? ಮುಂಬೈ ರೇ ಎಲೈ ಮನ್ನವ ಜನ್ಮ ವೈರಿಗಳ ಸಂಭ್ರಮಕ್ಕೆ ಇಮ್ಮಗೂಡಗ ತುಂಬಿದ್ದನೆಂಬ ಕೀರ್ತಿ ನಿಂತು ಮೇಲ್ಮುಖ ಜಾಂಬಾರ ಮಾನವರನ್ನು ನೋಡಿ ನಲಿಯುವ ವಿಕ್ರಮಾನ್ವಿತ ಮನ್ನವ ಸೌಖ್ಯ ಸೌಕುಮಾರ್ಯ ಸೌಜನ್ಯ ಸೌಮನಸ್ಯ ವಿಚದ್ಗರ್ಷ ವೈಭವದಿಂದ ಭದ್ರಾಸನಕ್ಕೆ ಬಂದ ವಿದ್ವದ್ದೀರು ನಂದಾರೆಂದು ಕೇವಲ ನೀನದವನೇನರೇ. ಓಹೋ ದೇವ, ನಾವುದಾರಂದರೆ ಪರಮಾತ್ಮನ ಹೆಂಡತಿ ಪಾರ್ವತಿ, ಬ್ರಹ್ಮನ ಹೆಂಡತಿ ಸರಸ್ವತಿ, ಮೃಗುಂಡನ ಹೆಂಡತಿ ಮರುದ್ವತಿ, ಪಂಚಪಾಂಡವರ ಹೆಂಡತಿ ದ್ರೌಪದಿ, ದುರ್ಯೋಧನ ಹೆಂಡತಿ ಭಾನುಮತಿ, ನನ್ನ ಹೆಂಡತಿ ಕುಶಲಮತಿ. ಅಂತ ಕುಶಲಮತಿ ಹೆಂಡತಿಗೆ ಗಂಡನಾದ ನನ್ನ ಹೆಸರು ಸಾರಥಿ ಎನ್ನುತ್ತಾರೆ ದೇವ. ಏಳಬೇಕು ನಾಮಾಂಕಿತವ. ವೈರ್ಯ ಎಲೆ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಈ ಮಸ್ತ ಮಸ್ತ ನಿಸ್ತುಲ ಕಾಂಚನ ಮಕಟಗ್ರಸ್ತ ಪತ್ತುಗ್ರತರ ಎತ್ತರತ್ತ ಪ್ರಭರಾಜಮಾನ ಚರಣದ ಉಗುರು ಗುಣೆಯಿಂದ ಸುರ ತರಂಗಿಣಿ ರಂಪಡಿದ ಮದು ಕೈಟರು ಮಡಿದ ಹಿರಣ್ಯಾಕ್ಷಿಗಳ ಸಿರಗಳನ್ನು ಚಂದಾಡಿದ ಭಕ್ತರಂ ಕೈಪಿಡಿದ ಮೇಲ್ಭಾಗದಲ್ಲಿ ಬ್ರಹ್ಮನನ್ನು ಪಡೆದ ಗರುಡವಾಹನನಾಗಿ ಮೆರೆದ ಎಲ್ಲಾ ಸಾರಥಿ ಮೂರ್ತಿಯೊಳ ವೈಕುಂಠ ವಾಸನಾಗಿ ಭ್ರಮಿಸಿದ ಜಗದ್ರಕ್ಷ ದುಷ್ಟನ ಶಿಕ್ಷಾ. ಲಕ್ಷ್ಮಿ ವಶಿಕರ ಸುಗಣ ನಿಸಂದ್ರನಾದ ವಿಷ್ಣುವಿನ ವಾಮ ಭಾಗದೋಳು ನಲೆದು ನಗುತ್ತ ಕುಳಿತ ಸಿಂಧುರಾಜನ ಕೋರೆ ಸೌಭಾಗ್ಯದ ಸಿರೆ ಲಕ್ಷ್ಮೀ ದೇವಿ ಅಮ್ಮನವರ ಗರ್ಭಾಕ್ಷರ ರಾಮರಾಜ್ಗೆ ತಾರಪತಿಯಂತೆ ಬಲದೋಳು ವಾಯುವಿನಂತೆ ತೇಜಸ್ವಿನಲ್ಲಿ ಸೂರ್ಯನಂತೆ ಕೋಪದಲ್ಲಿ ಯಮನಂತೆ ಕ್ಷಮೆಯೋ ವಿಶ್ವಂಬರನಂತೆ ಕೂಡಿ ಮಾತಂಡನಂತೆ ಕಂಗಳಿಗೆ ರಂಜಿಸುವ ಎಲ್ಲಾ ಸರತೆ ಹೋಗದಿ ಎಣ್ಣೆಯ ಕಡೆ ಗಣ್ಯನ ಕಟಾಕ್ಷ ಮಾತ್ರ ಕಂಡು ಯಾವತ್ತು ಲೋಕಗಳಲ್ಲಿ ಒಪ್ಪು ಯೋಗಿಗಳು ರಾಜಾಟ ಯೋಗಿಗಳು ಬ್ರಹ್ಮಚಾರಿಗಳು ಮುಂತಾದ ಮೊದಲಾದ ಸಿದ್ಧ ಸಾಧ್ಯ ವಿಪ್ರಮನು ಪಿಂಗೇಶ್ವರರು ತಮ್ಮ ಅಷ್ಟ ಸಿದ್ಧಿಗಳನ್ನು ಕಳೆದುಕೊಂಡು ಕಾಂಚನಾದ ಸಮಾನ ಧೈರ್ಯ ಎಂಬ ಕಲ್ಲನ್ನು ಕರಗಿಸಿ ಬೂದಿಯನ್ನು ಬುಕ್ಕುತ್ತಾ ಶಾಂತಗಳ ಪ್ರಶ್ನೆ ಚಲಿಸೋರು ಎಲ್ಲ ಸಾರಥಿ ಹೋಗದಿ ಇದು ಅಲ್ಲದೆ ರತ್ನಾಕಾರನೇ ಎನ್ನಯ್ಯ ತಾತನು ಚಂದ್ರನೇ ಎನ್ನಯ್ಯ ಸೋದರ ಮಾವ ಅದ್ವೈತವೇ ಎನ್ನ ಬಂಧು ಮಿತ್ರರು ವಸಂತರಾಜನನ್ನ ಪಟ್ಟದ ಅಭಿರಾಮಿಯೇ ಎನ್ನಯ್ಯ ಸಾರಥಿ ಎಲ್ಲ ಸಾರಥಿ ಅಸ್ತಿನಿ ಚಿತ್ತಿನಿ ಶಕ್ತಿನಿ ಪತ್ತಿನಿ ಎಂಬ 4 ಜಾತಿ ಸ್ಥಿರವೇ ಎನ್ನಯ್ಯ ಕಾಲ್ವನ
ವೀರ ಕಡ ಗಣ್ಣಿನ ಕಟಾಕ್ಷವ ಎಲ್ಲ ಕೈಗಳಿಂದ ತೋಮರ ಸವಿ ಮಾತಿನ ಗಿಳಿಯೇನ ಏರೋ ತುರಗ ದಂಪಕದ ಮರಗಳೇ ಎನ್ನ ಯಾನೆಗಳು ಶಶಾಂಕವೇ ಶೇಖರ ಚಕ್ರವೇ ರಸದಾಳಿಯೇ ಕೊಬ್ಬಿರದ ರಸ್ಸು ಎಲ್ಲ ಎತ್ತರದೊಳಗೆ ರಸ ಬೃಂಗಾವಳಿ ಪಂಕ್ತಿಯೇ ಧನರಾಜ ಸಾರಥಿ ಹೋಗದಿ ಸ್ತ್ರೀಯರ ಕುಂಭ ಕುಚದ್ವೈಗೆಳೆಯನ್ನು ಎರೆದು ಚಕ್ರಗಳು ಓರಿತೆಲ ತಾಯಿ ವೈಯಾರಂಭ ಮಣಿ ಪೀಠದ ತಾಯಿ ಜಗನ್ಮೋಹನ್ನ ತುಟಿಯಿಂದ ಬೀಳು ಕೊಟ್ಟು ಬಂದ ನೇಮಿಸೋಲ ಸ್ತ್ರೀಯರು ಕಣ್ಣೆತ್ತಿ ನೋಡದಲ್ಲಿ ಒಂದು ವ್ರತ ಮಾಡಿದವರ ನಡುವೆ ತುಂಬಿದ್ದ ಉಚ್ಚವೀರನ್ ಸರ್ ಆಧಾರ ಚಕ್ರಕ್ಕೆ ಉಳಿಸುವ ಧೋಮದ ಪ್ರಚಂಡ ನಾರಿ ಶಿರೋಮಣಿಗೆ ಗಂಡನೆಂಬುದೇ ಗಂಡ ಕಲಾ ಸಾರಥಿ ಹೋಗದಿ ಜಗತ್ತುತ್ಪತ್ತಿ ಸ್ಥಾನದೊಂಡ ಧೀರ ದ್ವೇಷನ್ ಮೇಘ ಸಮೀರ ಮಹಾವೀರ ಮನ್ಮಥ ಮಹಾರಾಯ ನೋಡವರ ಕಣ್ಣಿಗೆ ಬಲು ಛಾಯ ಈ ಸಭ ಜನರ ಮೆಚ್ಚಿಕೊಟ್ಟಲು ಹೂವಿನ ತುರಾಯ ಗಡಿ ಬಿಡುವ ಸಂಪ್ರದಾಯ ಮಹಾಸೂರನಾದ ಮನ್ಮಥ ಸೂರನು ತಾವಾದರೆ ಈ ಸುಂದರವಾದ ಸಭಾಮಂತಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಧೈರ್ಯ ಸಾರಥಿ ನೋಡಿದೀಯಾ ಈ ಸಭ ಸಂಸ್ಥಾನ ಎಷ್ಟು ರಮ್ಯವಾಗಿ ಪರಿಶೋಧಿಸಲ್ಲ ಹೌದು ದೇವ ಮರದಲ್ಲಿ ಗುಂಪು ಗುಂಪಾಗಿ ಚಲಿಸುತ್ತಿರುವ ಹಂಸ ಪಕ್ಷಿಗಳು ಅಂದ ಚಂದವನ್ ಮೇಲ್ಭಾಗದಲ್ಲಿ ಕೂತ ಕೋಗಿಲೆ ನೋಡು ಸಾರಥಿ ಕೈಲಾಸವನ್ನು ಕಡೆಗಣಿಸಿ ಮೆರಿವ ಈ ತೋಟದ ನೀಟಾದ ಸಕಲ ಸೌಕರ್ಯವು ಎಷ್ಟು ಕಂಗಳಿಗೆ ರಂಜಿಸಲ್ಲ ಮಂದಾರನು ಶಾಂತಿಯಿಂದ ಚಲಿಸುತ್ತಾ ವೃಕ್ಷಾಂಗಳಿಗೆ ಆನಂದ ಮಾಡುತ್ತಿರಲ್ಲ ಇಂಥ ಸಕಲ ಸೌಭಾಗ್ಯದಿಂದ ಕೂಡಿದ ಈ ಶೃಂಗಾರವಾದ ಸಭಾಮಧ್ಯಕ್ಕೆ ಬಂದ ಅಮರಾವತಿಯ ಒಡೆಯನಾದ ದೇವೇಂದ್ರ ಮೆನ್ನಂಬರ ಹೇಳದ ಕಾರಣ ಬದಲಾವಣೆ ಕಂಡಿಯ ಸಾರಥಿ ತಿಳಿಸಿ ಬಂದ ಸಂಗತಿ ತಿಳಿಯದು ಹೋಗದಿ ಬೇಡವನ್ನ ಅಲಂಕರಿಸಿದ ಬಳಿ ಸಾರಥಿ ಹೋಗದಿ ಅಮರಾವತಿಯ ದ್ವಾರ ಮುಂಭಾಗದ ಮನ್ಮಥ ಮಹಾರಾಯನ ಬಂದರೇನೆಂದು ದೇವರ ಸೂಚನೆ ಮಾಡಿರುವಂತ ಸಾರಥಿ ಜಾಗೃತಿ ಅದೇ ಪ್ರಕಾರವಾಗಲಿ ಭೂಪತಿ ಪೀಠವನ್ನ ಅಲಂಕರಿಸಿದ ಜಾಗೃತಿ ನಮೋ ನಮೋ ರಾಜ ರವಿಕೋಟಿ ತೇಜ ದೀರ್ಘಾಯುಷ್ಮಸ್ತ ಕಂದರ್ಪಣೆ ಮೇಲೆ ಕೇಳ ಬೇಗನೆ ಆವೋ ರಾಜಾದಿ ರಾಜನಾದ ಅಮರೇಂದ್ರನೇ ಆವೋ ಮನ್ಮಥನೇ ರಾಜಾದಿ ರಾಜನಾದ ಅಮರೇಂದ್ರನೇ ಆವೋ ಮನ್ಮಥನೇ ಎನ್ನಮ್ಮತ್ತಂತ ಸಡಗರದಿಂದ ಕರೆಸಿದ ಕಾರಣವನ್ನು ಪೇಳ ಬೇಗನೆ ನಮ್ಮ ಕಾರ್ಯಾತುರದಿಂದ ಕರೆಸಿರೋನು ಬೇಗನೆ ಮಹಾವೀರ ಮನ್ಮಥರೆಂದರೆ ಮಂದಾಗಿರಿಯುವ ಸಿಟಿಬಡಿದ ಪುಟಿಪುಟಿಯಾಗಿ ಈ ಪುಡಿಗೆ ಚಲ್ಲಬಹುದು ಭಲೆ ಭಲೆ ಮನ್ಮಥ ಆಹೋ ರಾಜೇಂದ್ರ ಆಹೋ ಮನ್ಮಥ ಎನ್ನಯ ಲಕ್ಷಣವು ಕಂಡು ಚಿತ್ರಭಾನುವು ತನಗೆ ಅವ ಲಕ್ಷಣವಾಯಿತೆಂದು ತಕ್ಷಣವಂತ ರಕ್ಷಣೆ ಮಾಡಿದರು ಭಲೆ ಭಲೆ ಆಹೋ ಸುರಪತಿಯೇ ಆಹೋ ಮನ್ಮಥನೇ ಎನ್ನಿಂದಾಗದಂತ ಕಾರ್ಯದ ಯಾವುದು ಚೆನ್ನಾಗಿ ಬಿತ್ತರಸ ಪುರಂದರ ಪೇಳನಿ ಮುಂದಿನ ವಿವರ ಭಂಗಿಯಾದ ಭೂಮಿಯನ್ನು ಹಸಿರುಪಡಿಸುವುದಕ್ಕೆ ಮೇಘರಾಜನು ಉದಯಿಸಿ ಬಂದಂತೆ ಸರ್ವ ಸ್ತ್ರೀಯರ ಮನದ ಹಿಂಗಿತವನ್ನು ಶಾಂತಗೊಳಿಸುವ ತತ್ವವರ್ಣಿಕನಾದ ಮನ್ಮಥ ಆಹೋ ದೇವೇಂದ್ರ ಮಹಾರಾಜನೇ ಹೇಳುವನ್ನು ಕೇಳು ಮುಂದೆ ಚರಿತ್ರ ಅದೇನು ಚೆನ್ನಾಗಿ ರಾಜೇಂದ್ರ ನಮ್ಮಿಲ್ಲಿಗೆ ಕರೆಸಿದ ಕಾರ್ಯಾರ್ಥವೇನೆಂದರೆ ಅದೇನು ರಾಜ ಗಾಂಧಮಾನ ಪರ್ವತದಲ್ಲಿ ನರನಾರಾಯಣರೆಂಬರು ಘೋರ ತಪಸ್ಸನ್ನು ವಹಿಸಿರುವರಂತೆ ಹೌದೇನು ರಾಜ ಆದ ಕಾರಣ ಅವರಿರುವ ಸ್ಥಳಕ್ಕೆ ಹೋಗಿ ನಿನ್ನ ಪಂಚಬಾಣಗಳಿಂದ ಅವರ ಎದೆಂಚೇಳಿ ಅವರನ್ನು ತಪರ್ಭಟ್ಟರಾಗಿ ಮಾಡಿ ಬರುವುದಕ್ಕೆ ನಿನ್ನ ಮಿಲ್ಲಿಗೆ ಕರೆಸಿರೋಣ ಆದ ಕಾರಣ ತಡೆ ಮಾಡದೆ ಅವರಿರುವ ಸ್ಥಳಕ್ಕೆ ಹೋಗುವಂತ ನಾನು ಕಂದರ್ಪ ಆಹೋ ಕಿವರ್ಣ ವೇಷ ನೀನು ಕೇಳುವ ಮೋಸ ತಪಸ್ಸನ್ನು ಭಂಗದೈದರೆ ಬರೋದು ನನಗೆ ದೋಷ ಆಗವೇನ ಸರ್ವನಾಶ ಏನು ಮಾತನಾಡುತ್ತಿರುವ ಮನ್ಮಥ ಆ ನರನಾರಾಯಣರೆಂದರೆ ಸಾಮಾನ್ಯರನ್ನು ತೆಗೆದುಕೊಂಡಿರುವೆ ನಾನೇನು ಸಾಮಾನ್ಯನಲ್ಲ ಮನ್ಮಥ ಕೋಟಿ
ದೇವತೆಗಳು ತತ್ತರಿಸಿ ನಡುಗುವಾಗ ಎನ್ನುವ ಚಿತ್ತೆನ್ನಿಂದ ಈ ಕಾರ್ಯವು ಸಾಧ್ಯವಾಗದ ಪೂರ್ವತ ಉಳಿಯುವುದಿಲ್ಲೋ ಎಂದೇ ಪ್ರಾಣ ಸರ್ವತ ಏನೇ ಬುದ್ಧಿ ಶೂನ್ಯನಾದ ಅಂಗಜ, ಓ ರಾಜೇಂದ್ರ, ಈ ಸುರಲೋಕಕ್ಕೆ ನಾನೇ ಮಹಾರಾಜ. ನಾನು ಹೇಳಿದಂತೆ ನಡೆಯುವುದು ನಿಮ್ಮಯ ಕರ್ತವ್ಯ. ಹೌದೇನು ರಾಜ? ವ್ಯಂಗ್ಯವಾದ ಮಾತುಗಳನ್ನಾಡದೆ ಎನ್ನ ಮನದೆಚ್ಚಂತೆ ನಡೆದುಕೊಂಡರೆ ನೀನು ರಾಜನಾಗುವೆ. ಆಜ್ಞೆಯ ಮೀರಿ ನಡೆದರೆ ಬರುವುದು ಕೇಡು. ಈ ರೂಢಿಯಲ್ಲಿ ಮೂಢ ಮಾತುಗಳನ್ನು ನುಡಿದರೆ ನಾನು ಖಂಡಿತವಾಗಿ ಸಹಿಸಲಾರೆನು. ನೀನು ಇನ್ನು ಹೆಚ್ಚಿಗೆ ಮಾತನಾಡದೆ ಎನ್ನ ನುಡಿಗೆ ಒಡಂಬಟ್ಟು ಸಂತೋಷ ಪಟ್ಟು ಅವರಿರುವ ಸ್ಥಳಕ್ಕೆ ದಿಗ್ವಿಜಯ ಮಾಡು ಕಾಮನೆ ಮಾಡು ನಿರ್ನಾಮ ಬೇಗನೆ. ಆಹೋ ಸುರಪ, ಯಾವ ನಿನ್ನ ಭಿನ್ನಪ, ಯಾತಕ್ಕೆ ನಿನಗೆ ಕೋಪ? ನೀನಾಡುವ ಮಾತಿನಿಂದ ಮನ್ಮಥ. ಕೇಡು ಬರುವ ಕಾಲಕ್ಕೆ ಮೂಡಿ ಬರುವ ಸೂಚನೆ ನೋಡು ಎಂಬಂತೆ ನನಗೆ ಅಂತ್ಯ ಕಾಲವು ಸಂಭವಿಸದಕ್ಕೆ ಇದೊಂದು ಕಂಟಕ ಬಂದಂತಾಯಿತು. ಏನು ಮಾತನಾಡುತ್ತಿರುವೆ ಮನ್ಮಥ? ನಾನು ಮಾತು ಮೀರಿ ನಡೆದರೆ ರಾಜಭ್ರಷ್ಟನಾಗುವೆ. ಬಳಿರೇ ಅಪಕೀರ್ತಿ ಪಡೆದು ಅವನು ಇರುವುದಕ್ಕಿಂತ ಅವರೋಳು ಸರಸವಾಡಿ ಸಾಯುವುದಲೇಸು. ಆಹೋ ದೇವೇಂದ್ರ ಮಹಾರಾಜನೇ, ಆಹೋ ಮನ್ಮಥನೇ, ಇನ್ನು ನಿನ್ನ ಮನ ಇಷ್ಟದಂತೆ ನೆರವೇರಿಸಿಕೊಡು ರಾಜೇಂದ್ರ ಭೂಪ. ತೋರುವನು ಈ ಮನ್ಮಥನ ಪ್ರತಾಪ. ಬಲ ಬಲ ಪುಷ್ಪ ಚಾಪ ಮೆಚ್ಚಿದೆ ನಿನ್ನಯ ವೀರ ಪ್ರತಾಪ. ರಾಜೇಂದ್ರ, ಎಲ ಕಂದರ್ಪ, ಆಹೋ ರಾಜೇಂದ್ರ, ನಿನಗೆ ಸಹಾಯಕಳಾಗಿ ಸುರನರ್ತಕಿಯಾದ ಮೇನಕ್ಕೆ ನಿನ್ನ ಸಂಗಡ ಬರುವಳು. ನೀನು ನಿನ್ನ ಪಂಚಬಾಣಗಳಿಂದ ಅವರ ಹೃದಯಕ್ಕೆ ನಾಟಿಸು. ಅವಳು ತನ್ನ ನಟನೆಯಿಂದ ಅವರನ್ನು ವಹಿಸಳು. ಆಗ ಅವರು ಮಾಡುವ ಕಾರ್ಯವು ನಿಷ್ಫಲವಾಗುವುದು ಕಂಡಿಯ ಮಕರಕೇತನ. ತೋರುವಳು ನಿನ್ನಯ ಜಾಣತನ. ಆಹೋ ದೇವೇಂದ್ರ ಸಾರ್ವಭೌಮನೇ, ಆಹೋ ಮನ್ಮಥನೇ, ಇನ್ನು ತಡವ್ಯಾತಕ್ಕೆ ಆ ಸುರನರ್ತಕಿಯಾದ ಮೇನಕೆಗೆ ವಿಚಾರ ಚೆನ್ನಾಗಿ ತಿಳಿಸು. ಅವಳಮ್ಮೆನ್ನಲಿಗೆ ಕಳಿಸು. ಅವಳಮ್ಮೆನ್ನ ಸಂಗಡ ಕರೆದುಕೊಂಡು ಗಂಧಮಾನ ಪರ್ವತಕ್ಕೆ ಹೋಗಿ ಅವರ ತಪವನ್ನು ನಾಶಪಡಿಸಿ ನಮ್ಮ ಕಾರ್ಯಕ್ಕೆ ದಿಗ್ವಿಜಯ ಕಳಿಸಿಕೊಂಡು ಕ್ಷಣ ಮಾರ್ಗದಲ್ಲಿ ಬರೆಯುವ ರಾಜ ರವಿಕೋಟಿ ತೇಜ. ಆಹೋ ಮನ್ಮಥ ಮಹಾರಾಜನೇ, ಆಹೋ ದೇವೇಂದ್ರ ಮಹಾರಾಜನೇ, ಈಗಾಗಲೇ ಆ ಮೇನಕಿಗೆ ಎಲ್ಲಾ ವಿಚಾರವನ್ನು ತಿಳಿಸಿರುವೆನು. ನೀನಿನ್ನು ಹೋಗುವುದಕ್ಕೆ ಸಕಲ ವಸ್ತುಗಳನ್ನು ಸಿದ್ಧಪಡಿಸು. ನಾನು ಹೋಗಿ ಕ್ಷಣ ಮಾತ್ರದಲ್ಲಿ ಮೇನಕೆಯನ್ನು ನಿನ್ನಲ್ಲಿಗೆ ಕಳಿಸುವೆ. ನಾನು ಬೋಧನೆಂದು ಮರೆತು ಮಲಗದಿರು ಮಾರನೇ ಮಹಾಶೂರನೇ. ಆಹೋ ಹರಿವಾಹನನೇ, ಆಹೋ ಮನ್ಮಥ ಮಹಾರಾಜನೇ, ಪಾಪ ಬಾಬಾ ಇದ್ಯಾವ ನಿನ್ನ ಆಲೋಚನೆ? ಅದೇಕ ಮನ್ಮಥ? ಒಟ್ಟ ಮಾತನ್ನು ತಪ್ಪವನ್ನಲ್ಲ ಈ ಜಗಜ್ಜಟ್ಟಿ ಮನ್ಮಥ. ಭಲೇ ಭಲೇ, ನೋಡು ನೋಡು ಮುಂದಿನ ಎನ್ನ ಚರಿತ್ರ. ಇನ್ನು ನೀ ತಡ ಮಾಡದೆ ಅವಳಮ್ಮೆಲ್ಲನೆ ಕೇಳಿಸು ದೇವೇಂದ್ರ ಮಹಾರಾಜನೇ. ಹೋಗನೆ ಬೇಗನೆ. ಎನ್ನಿಷ್ಟದಂತಾಗಲಿ ಮನ್ಮಥ. ಬಳಿ ಬಳಿ ಎಲೆ ಸಾರಥೆ, ಪ್ರತಿ ಮೇನಕ್ಕೆ ಇರುವ ಸ್ಥಳಕ್ಕೆ ಹೋಗೋಣ ನಡಿ ಸಾರಥೆ. ಹೋಗನೆ ಜಗತ್ತೆ. ತಳವಾರ ಫಕ್ಕೀರಮ್ಮನವರು ಹಾರ್ಮೋನಿಯಂ ಮಾಸ್ಟರ್ ಆದಂತ ಪಂಪೈ ತಾತನವರಿಗೆ 100 ರೂಪಾಯಿಗಳನ್ನು ನೀಡಿರುತ್ತಾರೆ. ಬಲಿ ಕೊಡಲಿ. ತಳವಾರ ಫಕ್ಕೀರಮ್ಮ ತಾಯಿಯವರು 100 ರೂಪಾಯಿಗಳನ್ನು ಕಾಣಿಕೆ ಸಲ್ಲಿಸಿದ್ದಾರೆ. ಬಸಪ್ಪನವರು ಈ ಬೆಳ್ಳಿ ಉಂಗುರವನ್ನು ದೇವೇಂದ್ರನ ಪಾತ್ರ ಮಾಡಿದಂತೆ ಅವರಿಗೆ ತಯಾರು ಮಾಡಿರುತ್ತಾರೆ. ಪವಿತಾಳು ವೀರೇಶ್ ಅವರು ಮನ್ಮಥನ ಪಾತ್ರ ಮಾಡಿದಂತವರಿಗೆ ಬೆಳ್ಳಿ ಉಂಗುರವನ್ನು ತಯಾರು ಮಾಡಿರುತ್ತಾರೆ. ಐಶ್ವರ್ಯ ಮತ್ತು ಮೇಳಕ್ಕೇಳ ಸುಂದರಿ ಎನ್ನ ಮನೋಹರೇ. ಕಾಂತ, ಕಾಂತಿ, ನಿನ್ನ ಪಯಣವೆಲ್ಲಿಗೆ? ನಾನು ನಿನಗೆ ಯಾತಕ್ಕೆ ಬೇಕು ಸುಂದರಿ? ನಾನು ನಿನ್ನ ಸತಿಯಲ್ಲವೇ? ಸತಿಯಾದ ಮಾತಕ್ಕೆ ತಿಳಿಸಬಾರದ ಸುಂದರಿ. ತಿಳಿಸಬಾರದೆ? ತಿಳಿಸಬಾರದ ಸುಂದರಿ. ಯಾರು ಹೇಳಿದರು? ತಿಳಿಸುವ ಕಾರ್ಯ ಅಂತ ಆದರೂ ತಿಳಿಸಬೇಕು ಸುಂದರಿ. ತಿಳಿಸಲಾಗದ ಕಾರ್ಯವನ್ನು ತಿಳಿಸಬಾರದು ಸುಂದರಿ. ಹೌದೇ? ಅವನು ಸುಂದರಿ. ನಿಜವೇ? ನಿಜವೇ ಸುಂದರಿ. ಪ್ರಿಯಾ, ಪ್ರಿಯಾ, ಹೇಳು. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಗೋಲೋ ಅಲ್ಲದ ಮಹಾವೀರ, ಭಾರತದ ಪ್ರಿಯಕರ ಎನ್ನಯ
ಪ್ರಾಣೇಶ್ವರ ಆತ ಕಾಂತೆ ರತ್ನ ಖಚಿತವಾದ ಅರ್ಥವನ್ನು ಹೇಳಿ ಹಾ ಸತಿಯಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ಹೋಗದಲ್ಲಿಗೆರನ್ನ ಬುದ್ಧಿ ಸಪ್ಪನ್ನ ಏನು ಮೋಹನೆಯಾದಮ್ಮ ಮನೋಹರೇ ದೇವರ ನಿನ್ನ ಮಾತಿನ ಪರೇ ಎನ್ನಯ್ಯ ಪಯಣದ ಗೋಟಿ ವಿಚಾರಿಸಿದ ಮರೇ ಎನ್ನಗೆ ರತ್ನ ದಾರ್ದಂಬೆಳಗಿ ಶುಭ ಹಾರಕ್ಕೆ ನರಿಸಿ ಎನ್ನನ್ನು ಸಂತೋಷದಿಂದ ಕಳಿಸಿಕೊಡನಾರೆ ಎನ್ನಯ್ಯ ಸೌಭಾಗ್ಯ ಆತ ಕಾಂತೆ ನಿನ್ನ ಪಯಣದ ಸಂಗತಿಯನ್ನು ತಿಳಿಸೋದಿಲ್ಲವೇ ತಿಳಿಸುವುದಿಲ್ಲ ಸುಂದರಿ ನಿನಗೆ ರಕ್ತದ ಆರತಿಯನ್ನು ಬೆಳಗಬೇಕು ಹೌದು ಸುಂದರಿ ಆತ ಕಾಂತೆ ಸತಿಗಳ ಮುಂದೆ ತಿಳಿಸದಂತ ಕಾರ್ಯವಿರದೆ ಇರೋದು ಸುಂದರಿ ಯಾವ ಕಾರ್ಯವು ಹೇಳಲಾಗಿರೋ ಸುಂದರರು ಹೌದೇ ಹೌದು ಸುಂದರಿ ಸುಂದರ ಸುಂದರಿ ಎಲ್ಲಿಗೆ ನನ್ನ ನಿನ್ನ ಪಯಣ ನನಗೆ ಎಲ್ಲಿಗೆ ನನ್ನ ನಿನ್ನ ಪಯಣ ಕನ್ನೇರಿ ಗುಬ್ಬಳ್ಳಿ ಹುಸೇನಪ್ಪಣ್ಣನವರು ಮೇನೇಜರ್ ಭೀಮಣ್ಣನವರಿಗೆ 200 ರೂಪಾಯಿಗಳನ್ನು ನೀಡಿರುತ್ತಾರೆ. ಪ್ರಾಣಘಾತ ಪ್ರಾಣಕಾಂತಿ ಸತಿಯಾದ ಎನ್ನ ಮುಂದೆ ಪಯಣದ ಸಂಗತಿಯನ್ನು ತಿಳಿಸೋದಿಲ್ಲವೆಂದು ಹೇಳ್ತಿರುವಿಯಲ್ಲ ಹೌದು ಸುಂದರಿ ಮಾತ ಕಾಂತಿ ನನಗೆ ರಕ್ತದ ಆರತಿಯ ಬೆಳಗು ಎಂದು ಹೇಳ್ತಿರುವಿಯ ಹೌದು ಸುಂದರಿ ಕಾಂತ ಕಾಂತಿ ಸತಿಪತಿ ಅಂದರೆ ದೇಹ ಎರಡಾದರೂ ಜೀವ ಒಂದೆಂಬ ಭಾವನೆ ಇರಬೇಕು. ಇಲ್ಲಂದ ಸತೆ ಸತಿಯಳ ಮುಂದೆ ತಿಳಿಸದಂತ ಕಾರ್ಯವು ಯಾವುದಿರುವುದು ತಿಳಿಸೆಂದು ಬೇಡಿಕೊಳ್ಳುವವರನ್ನ ಬುದ್ಧಿ ಸಂಪನ್ನ ಇಲ್ಲಿ ಕಾಂತೆ ಏದ್ರ ಬಿಡಲು ನಿಂಗಡೆ ಭ್ರಾಂತಿ ಇಲ್ಲಿ ಕಾಂತೆ ಎಷ್ಟು ಏದ್ರ ಬಿಡಲು ನಿಂಗಡೆ ಭ್ರಾಂತಿ ಹೌದಯ್ಯ ಎಲೆ ರತಿ ಎಂಬ ಮಂಕುಮತಿ ಯಾತಕ್ಕೆ ಎನ್ನುವಳು ಇಂತಾಟ ಮಾಡತಿ ಎಲೆ ಎನ್ನಯ್ಯ ಮೋದ ಸತಿ ಕಾಂತ ಹೇಳುವನೆ ಕೇಳು ನಾ ಪೋಗದ ಪಯಣದ ರೀತಿ ಬಿಡಲಿಂದ ಮರದ ಭ್ರಾಂತಿ ನಾ ಹೇಳ ಪ್ರಿಯ ಆ ನರನಾರಾಯಣ ತಮ್ಮರು ಗಂಧಮಾನ ಪರ್ವತದಲ್ಲಿ ಘೋರ ತಪಸ್ಸನ್ನು ಕೈಗೊಂಡರಂತೆ ಹೌದೇ ಅವರ ತಪ ಭಂಗಪಡಿಸಕ್ಕೆ ನಾ ಪೋಗಲು ಕಾಂತೆ ಬಿಟ್ಟು ಬಿಡು ನಿನ್ನ ಮನದ ಚಿಂತೆ ಕಾಂತ ಕಾಂತೆ ಏನು ಹೇಳ್ತಿರ್ವಿ ಇದ್ದ ಮಾತನ್ನು ನೆರವೇರಿಸುತ್ತಾರೆ ನರನಾರಾಯಣವರು ಪಂಥವನ್ನು ತೊಟ್ಟು ಹೋಗುತ್ತಿರುವಿಯ ಹೌದು ಸುಂದರಿ ಬೇಡ ಕಾಂತ ಯಾತಕ್ಕೆ ಬೇಡ ಸುಂದರಿ ಅವರು ಸಾಮಾನ್ಯದವರಲ್ಲ ನಾನೇನು ಸಾಮಾನ್ಯ ಸುಂದರಿ ನೀನೇನು ಅದಕ್ಕಾಗಿ ಅವರು ಭಂಗಪಡಿಸಕ್ಕೆ ಹೋಗಲು ಸುಂದರಿ ಕಾಂತ ಕಾಂತೆ ಅವರು ನಿನ್ನನ್ನು ಸುಟ್ಟು ಭಸ್ಮ ಮಾಡುವರು ಆ ಹೇ ಸುಂದರಿ ಮಹಾರಾಜನ ಆಜ್ಞೆಯಾಗಿರುವುದು ಇಂದು ಮಹಾರಾಜನ ಆಜ್ಞೆ ಆಗಿರುವ ಸುಂದರಿ
ಕಾಂತ ಕಾಂತಿ ಹೇಳವನ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಸುಂದರ ಸುಂದರಿ ಹೇಳವನ ಕೇಳು. ಅದೇನು ಚೆನ್ನಾಗಿ ಹೇಳು. ನಿಲ್ಲಿಸು ನಿನ್ನ ಕಾಂತ ಪ್ರಾಣೇಶ್ವರಿ ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಅದ್ಯಾತಕ್ಕೆ ಸುಂದರಿ? ಬಂಧನಾದ ದೇವೇಂದ್ರ ಮಾತನ್ನು ಕೇಳಿ ಹ ನರನಾರಾಯಣನು ಪಂಥವನ್ನು ತೊಟ್ಟು ಹೋಗೋದು ಸರಿಯಲ್ಲ ಕಾಂತ. ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಆ ಹೇ ಸವಿ ಮಾತಿನ ರಗಣಿ ಮಾಡಿದ್ರು ಎನ್ನ ಕೂಡ ರಗಣೆ. ನಾನು ರಾಜಭ್ರಷ್ಟನಾಗುವುದು ನಿನ್ನ ಮನಸ್ಸಾಯ್ತು ಹೇಗೆ? ಆ ಹೇ ಸುಂದರಿ, ಸುಂದರ ನಾನು ಇಲ್ಲದಿದ್ದೊಡೆ ಈ ಜಗತ್ತುತ್ಪತ್ತಿ ಆಗಬಲ್ಲದೆ, ನಾರಿಯರ ಕಾಮದಾವು ಶಾಂತಿಯಾಗಬಲ್ಲದೆ. ಆ ಹೇ ಸುಂದರಿ, ಇಂಥ ವೀರಾದಿ ವೀರ ಮನ್ಮಥನನ್ನು ಕಡೆಗಾಣಿಸಿ ಕಾಲಭ್ರಷ್ಟ ತಪನಿರತರಾದ ನರನಾರಾಯಣ ಹೃದಯ ಶೀಳಿ ಎಣ್ಣೆಯ ಶರ್ವಂ ಅವರ ಶರೀರಕ್ಕೆ ಹೊಡೆದು ನಾರಿಯರ ಮೇಲೆ ಹುಚ್ಚು ಹಿಡಿಯುವಂತೆ ನಾನು ಮಾಡದಿದ್ದೊಡೆ ಜಗತ್ತುತ್ಪತ್ತಿ ತಾನುರ್ದಂಡ ಈ ಧೀರ ಪ್ರಚಂಡ ಮನ್ಮಥ ಎಂಬ ನಾಮಾಂಕಿತ ಯಾತಕ್ಕೆ ರತಿ ಎಂಬ ರಾಣೆ ಪ್ರಾಣೇಶ್ವರ, ಪ್ರಾಣೇಶ್ವರಿ ಒಂದೇ ಹಠವನ್ನು ಹಿಡಿಯಬೇಡ. ಯಾತಕ್ಕೆ ಸುಂದರಿ? ಸತಿಯಾದ ನನ್ನ ಮಾತನ್ನು ಮೇಲೆ ಹೋಗುವ ಪತಿಯ ಮಾತು ಕೇಳಬೇಕ ಸುಂದರಿ? ಕಾಂತ, ಕಾಂತೆ, ಮೊದಲು ನನ್ನ ಮಾತು ಕೇಳು. ಮೊದಲು ಪತಿಯ ಮಾತು ಕೇಳಿದ ಮೇಲೆ ಆಮೇಲೆ ಸತಿಯ ಮಾತು ಕೇಳಬಾರದು ಸುಂದರಿ. ಸಾಮಾನ್ಯ ಪುರುಷನೆಂದು ತಿಳಿದುಕೊಳ್ಳಬೇಡ. ಈ ಮನ್ಮಥನೆಂದರೆ ಸಾಮಾನ್ಯದ ಪುರುಷನನ್ನು ಕೇಳಬೇಡ ಸುಂದರಿ. ಕಾಂತ, ಕಾಂತೆ, ನರನಾರಾಯಣ ಆಟವು ನಿನ್ನ ಮುಂದೆ, ಅವರ ಮುಂದೆ ನಿನ್ನ ಆಟವು ಏನು? ಅವರಿಗಿಂತ ವೀರಾದಿ ವೀರನ ತಪವನ್ನು ಭಂಗ ಪಡೆದಿನ ಸುಂದರಿ. ಹೌದೇ? ಅವನು ಸುಂದರಿ ಹಾಗಿಲ್ಲ, ದೇವೇಂದ್ರನ ಆಜ್ಞೆ ಮೀರುವ ದೇವಂದ್ರನ ಆಕೆ ಮೀರಿದಲ್ಲ ಸುಂದರಿ. ದೇವೇಂದ್ರನ ಮಾತು ಮೀರಿ ಹೋಗಲಾರದೆಂದು ಹೇಳ್ತಿರುವೆಯಾ? ಅವನು ಸುಂದರಿ ಅದೇನು ಕಳಿಸ್ತಾರ ಹೇಳು. ಎಂತ ಪಂಥ ಏಕೆ ನಿನಗೆ? ಏನು ಮಾಡಿ ನೋಡ್ರಿ ಕಾಂತೆ, ಎಂತ ಪಂಥ
ಪ್ರಾಣೇಶ್ವರಿ, ವಿಷ್ಣು ನರನಾರಿಯರನ್ನು ಸಾಮಾನ್ಯದವರೆಂದು ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯ ತಿಳ್ಕೊಳ್ಳೋ ಸುಂದರಿ. ಅವರು ಮಹಾ ತಪಸ್ಸಿಗಳು, ವಿಷ್ಣು ಸಂಬೋಧನೆ. ಅದಕ್ಕಾಗಿ ಅವರ ತಪವನ್ನು ಭಂಗಪಡಿಸುವ ಸುಂದರಿ. ಅಂತವನೊಡನೆ ಪಂತನ ತೊಟ್ಟು ಹೋಗುವುದು ಸರಿಯಲ್ಲ ಪ್ರಾಣೇಶ. ಬಿಟ್ಟು ಬಿಡ ನಿನ್ನ ಮನದ ಆದೇಶ. ಜಗತ್ತಿನೊಳಗೆ ಸ್ತ್ರೀಯರಲ್ಲಿ ಶ್ರೇಷ್ಠದೆಂದು ರತಿ. ಬಿಡು ಬಿಡು ನಿನ್ನ ಏನೈತೆ. ವ್ಯರ್ಥವಾದ ನುಡಿಗಳನ್ನು ನುಡಿದರೆ ಬುದ್ಧಿಯನ್ನು ಕತ್ತರಿಸಿ ಬಿಡುವೆ. ಪಡ ನಡುವಿನ ಬಾಲೆ ನೀರು ನಡೆದರೆ ರಾಜಭ್ರಷ್ಟನಾಗುವೆ. ಬಳಿರೆ ಅಪ್ಪ ನಾನು ಅವರ ಶರೀರವಾಗಿ ಸ್ಥಿರವಾಗಿ ನೆಲೆಸಿದರೆ ಗಂಡುಗಲಿಗಳಾಗಿ ಬಾಳುವರು ಈ ಧರಣಿ ಒಳಗೆ. ಒಂದು ವೇಳೆ ನಾನು ನೆಲೆಸದಿದ್ದರೆ ಚಂಡರಾಗಿ ಬಾಳುವರು ಈ ಧರಣಿ ಒಳಗೆ. ಓ ನಿನ್ನ ಚಂಡ ಮಾತುಗಳನ್ನು ಬಿಟ್ಟು ಬಂಡವರತೆ ಈ ಪುಂಡರಿಕಾಕ್ಷಗುಣವರು ಈ ಮನ್ಮತ ಇಲ್ಲದಿದ್ದರೆ ಈ ಲೋಕದಲ್ಲಿ ಕಾಮಬಾಯಾರಿ ದೇವ ಬಾಡಿನಿಂದ ಮೇಲೆ ಈ ಭೂಮಿ ಮೇಲೆ ಕೆಟ್ಟುವರು. ಇಲೇ ಭ್ರಷ್ಟಳೇ, ಸುಂದರ ಸ್ಪಷ್ಟವಾಗಿ ಪೇಳುವೆ ನಿನ್ನ ಈ ಕೆಟ್ಟ ಆಲೋಚನೆ ಬಿಟ್ಟು ಈ ಬಿಟ್ಟು ಪುರುಷ ಪಟ್ಟದಾರ್ಥ ಮೆತ್ತಿ ನಿಮಗೆ ಬಂದ ಸಂಕಟವನ್ನು ಪಾರು ಮಾಡಿಕೋ. ಲವಾಯಿತಂದರೆ ಸಾಹಸ ಪುಟ್ಟಿಯನ್ನು ಮರೆತು ಪಟ್ಟ ಕುಳಿತ ಆದಮ ಭ್ರಷ್ಟನಂತ ಒಬ್ಬ ಭ್ರಷ್ಟ ದಿಟ್ಟದಲ್ಲಿ ಹೋಗಿರತಿ ಎಂಬ ಬಾಲೆ ಎನ್ನಯ ಕೊಳ್ಳಾಕ ವಿಷಯ. ಸುಂದರ ಸುಂದರಿ, ನಾನು ಎಷ್ಟು ಹೇಳಿದರೂ ಎನ್ನ ಮಾತು ನೀನು ಸರ್ವತ ಕೇಳಲಿಲ್ಲ. ಕೇಳುದಿಲ್ಲ ಸುಂದರಿ. ದೈವ ಇಚ್ಛೆ ಹೇಗಿರೋದು ಹಾಗೆ ಆಗೋದು. ಈ ಪೀಠವನ್ನು ಅಲಂಕರಿಸುವ ನಿನಗೆ ರಕ್ತದ ಆರತಿ ಎನ್ನಬಹುದು. ಸುಂದರಿ, ನಿನ್ನಿಷ್ಟದಂತಾಗಲೇ. ಕ್ಷೇಮವಾಗಲೇ ಮೇನಕ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ಇಷ್ಟದಂತೆ ನಿನಗೆ ರತ್ನದ ಆರತಿಯನ್ನು ಬೆಳಗಿರೋನು. ಜಾಗ್ರತೆಯಿಂದ ಹೋಗಿಬೇಕಂತ ನೀನೇ ಭಗವಂತ. ನಿನ್ನಿಷ್ಟದಂತಾಗಲೇ ಸಾರತೆ ಎನ್ನ ಸತಿಯಾದ ರತಿ ದೇವಿಯು ನನಗೆ ಸಂತೋಷದಿಂದ ಜಯದಾರ್ಥಂ ಬೆಳೆದರು. ಹೌದು ದೇವ, ಇನ್ನು ತಡೆವಾತಕ್ಕೆ ದ್ವಾರ ಮುಂಭಾಗದಲ್ಲಿ ರಥಂ ತಂದು ನಿಲ್ಲಿಸು. ಅದಕ್ಕೆ ಶೃಂಗಾರ ಮಾಡಿಸು. ಆಗಲ್ಲೇವ ಎಲ್ಲ ಸಾರತೆ ಹೋಗರಿ. ಮೇನಕ್ಕಿರುವ ಸ್ಥಳಕ್ಕೆ ರಥವನ್ನು ಬಿಡುವಂತ ನಾನು ಸಾರತೆ. ಹೋಗಲಿ ಜಾಗ್ರತೆ.